ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿದ್ದಾಗ ಜನರನ್ನು ಕಾಡಿ ಬೇಡಿ ಕಾಲಿಡಿತಾ ಇದ್ರು ಪ್ರತಿಯೊಂದು ವ್ಯಕ್ತಿ ಕಾಲಿಡಿದು ದಯವಿಟ್ಟು ನಮ್ಗೆ ಓಟ್ ಕೊಡಿ, ದಯವಿಟ್ಟು ಓಟ್ ಕೊಡಿ, ಅಧಿಕಾರ ಕೊಡಿ, ಪೆನ್ ಕೊಡಿ, ಪೇಪರ್ ಕೊಡಿ ಅಂತೆಲ್ಲ ಕೇಳ್ಕೊಂಡ್ರು. ಜನ ಏನು ಕೇಳಿರಲಿಲ್ಲ, ನಿಮಗೆ ಗ್ಯಾರಂಟಿ ಕೊಡಿ ಅಂತ ಜನ ಕೇಳಲಿಲ್ಲ. ನನಗೇನು ಫ್ರೀ ಕರೆಂಟ್ ಕೊಡಿ ಅಂತ ಕೇಳಿರಲಿಲ್ಲ, ಗೃಹಲಕ್ಷ್ಮಿ ಕೊಡಿ ಅಂತ ಕೇಳಿರಲಿಲ್ಲ, ಗೃಹ ಜ್ಯೋತಿ ಕೊಡಿ ಅಂತ ಕೇಳಿರಲಿಲ್ಲ, ನಿಮಗೆ ಅನ್ನಭಾಗ್ಯವನ್ನು ಕೊಡ್ತೀನಿ ಅಂತ ಕೇಳಿರಲಿಲ್ಲ, ಅಥವಾ ಶಕ್ತಿ ಯೋಜನೆ ಕೊಟ್ಟಿರಲಿಲ್ಲ. ನೀವೇ ತಂದು ಓಟ್ ಹಾಕಿ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಓಟ್ ಹಾಕಿ ಅಂತ ಕೇಳ್ಕೊಂಡು ಓಟ್ ಹಾಕ್ಸ್ಕೊಂಬಿಟ್ಟು ಇವತ್ತು ರಿವರ್ಸ್ ಹೊಡಿತೀರಾ, ಯೂ ಟರ್ನ್ ಹೊಡೆಯೋಕ್ಕೆ ಹೋಗ್ತೀರಾ. ಜನಕ್ಕೆ ನಿಮ್ಗೆ ಅಷ್ಟು ನಿಮ್ಮ ಮೇಲೆ ನಿಮಗೆ ಭರವಸೆ ಇದ್ದರೆ, ನೀವು ಮಾಡಿರೋ ಘನ ಕಾರ್ಯಗಳು ಮೇಲೆ ನಿಮ್ಗೆ ವಿಶ್ವಾಸ ಇದ್ದರೆ ಆಯಿತು, ಗ್ಯಾರಂಟಿನ ಹಿಂದೆ ಪಡಿತೀರಾ. ಹಿಂದೆ ಪಡೆದು ಎಲೆಕ್ಷನಿಗೆ ಬನ್ನಿ. ಈಗ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ದರೆ, ನಿಮ್ಮ ಕಾರ್ಯದ ಬಗ್ಗೆ ವಿಶ್ವಾಸ ಇದ್ದರೆ ಬನ್ನಿ, ಚುನಾವಣೆಗೆ ವಿಸರ್ಜನೆಯನ್ನು ಮಾಡಿ. ಈ ರೀತಿ ಓಟನ್ನು ಪಡ್ಕೊಂಡು ಜನಕ್ಕೆ ದ್ರೋಹನ ಬಗಿತಾ ಇದ್ದೀರಾ. ಈ ದ್ರೋಹ ಬಗೆಯೋದು ಸರಿಯಿಲ್ಲ. ನೀವು ಇನ್ನೂ ಏನೆಲ್ಲ ಮಾತನ್ನು ಕೊಟ್ಟಿದ್ರು, ಗ್ಯಾರಂಟಿನ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದರೆ, ಎಲ್ಲ ವರ್ಗದ ಎಲ್ಲ ಜನರಿಗೂ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಯಾಕೆ ಹಿಂದಕ್ಕೆ ಹೋಗಿದ್ದೀರಾ? ನೀವು ಕೊಡಿ, ಇನ್ನೂ ಹೆಚ್ಚಾಗಿ ಕೊಡಿ ಗ್ಯಾರಂಟಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಕೊಟ್ಟ ಮಾತಿಗೆ ತಪ್ಪಬೇಡಿ, ಭರವಸೆಗೆ ತಪ್ಪಬೇಡಿ. ನೀವೇನ ತಪ್ಪಬೇಕಿದ್ರೆ ವಿಸರ್ಜನೆಯನ್ನು ಮಾಡಿ ಚುನಾವಣೆಗೆ ಬನ್ನಿ ಅಂತ ಕೇಳ್ತೀನಿ. ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿದ್ದಾಗ ಜನರನ್ನು ಕಾಡಿ ಬೇಡಿ ಕಾಲಿಡಿತಾ ಇದ್ರು ಪ್ರತಿಯೊಂದು ವ್ಯಕ್ತಿ ಕಾಲಿಡಿದು ದಯವಿಟ್ಟು ನಮ್ಗೆ ಓಟ್ ಕೊಡಿ, ದಯವಿಟ್ಟು ಓಟ್ ಕೊಡಿ, ಅಧಿಕಾರ ಕೊಡಿ, ಪೆನ್ ಕೊಡಿ, ಪೇಪರ್ ಕೊಡಿ ಅಂತೆಲ್ಲ ಕೇಳ್ಕೊಂಡ್ರು. ಜನ ಏನು ಕೇಳಿರಲಿಲ್ಲ, ನಿಮಗೆ ಗ್ಯಾರಂಟಿ ಕೊಡಿ ಅಂತ ಜನ ಕೇಳಲಿಲ್ಲ. ನನಗೇನು ಫ್ರೀ ಕರೆಂಟ್ ಕೊಡಿ ಅಂತ ಕೇಳಿರಲಿಲ್ಲ, ಗೃಹಲಕ್ಷ್ಮಿ ಕೊಡಿ ಅಂತ ಕೇಳಿರಲಿಲ್ಲ, ಗೃಹ ಜ್ಯೋತಿ ಕೊಡಿ ಅಂತ ಕೇಳಿರಲಿಲ್ಲ, ನಿಮಗೆ ಅನ್ನಭಾಗ್ಯವನ್ನು ಕೊಡ್ತೀನಿ ಅಂತ ಕೇಳಿರಲಿಲ್ಲ, ಅಥವಾ ಶಕ್ತಿ ಯೋಜನೆ ಕೊಟ್ಟಿರಲಿಲ್ಲ. ನೀವೇ ತಂದು ಓಟ್ ಹಾಕಿ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಓಟ್ ಹಾಕಿ ಅಂತ ಕೇಳ್ಕೊಂಡು ಓಟ್ ಹಾಕ್ಸ್ಕೊಂಬಿಟ್ಟು ಇವತ್ತು ರಿವರ್ಸ್ ಹೊಡಿತೀರಾ, ಯೂ ಟರ್ನ್ ಹೊಡೆಯೋಕ್ಕೆ ಹೋಗ್ತೀರಾ. ಜನಕ್ಕೆ ನಿಮ್ಗೆ ಅಷ್ಟು ನಿಮ್ಮ ಮೇಲೆ ನಿಮಗೆ ಭರವಸೆ ಇದ್ದರೆ, ನೀವು ಮಾಡಿರೋ ಘನ ಕಾರ್ಯಗಳು ಮೇಲೆ ನಿಮ್ಗೆ ವಿಶ್ವಾಸ ಇದ್ದರೆ ಆಯಿತು, ಗ್ಯಾರಂಟಿನ ಹಿಂದೆ ಪಡಿತೀರಾ. ಹಿಂದೆ ಪಡೆದು ಎಲೆಕ್ಷನಿಗೆ ಬನ್ನಿ. ಈಗ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ದರೆ, ನಿಮ್ಮ ಕಾರ್ಯದ ಬಗ್ಗೆ ವಿಶ್ವಾಸ ಇದ್ದರೆ ಬನ್ನಿ, ಚುನಾವಣೆಗೆ ವಿಸರ್ಜನೆಯನ್ನು ಮಾಡಿ. ಈ ರೀತಿ ಓಟನ್ನು ಪಡ್ಕೊಂಡು ಜನಕ್ಕೆ ದ್ರೋಹನ ಬಗಿತಾ ಇದ್ದೀರಾ. ಈ ದ್ರೋಹ ಬಗೆಯೋದು ಸರಿಯಿಲ್ಲ. ನೀವು ಇನ್ನೂ ಏನೆಲ್ಲ ಮಾತನ್ನು ಕೊಟ್ಟಿದ್ರು, ಗ್ಯಾರಂಟಿನ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದರೆ, ಎಲ್ಲ ವರ್ಗದ ಎಲ್ಲ ಜನರಿಗೂ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಯಾಕೆ ಹಿಂದಕ್ಕೆ ಹೋಗಿದ್ದೀರಾ? ನೀವು ಕೊಡಿ, ಇನ್ನೂ ಹೆಚ್ಚಾಗಿ ಕೊಡಿ ಗ್ಯಾರಂಟಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಕೊಟ್ಟ ಮಾತಿಗೆ ತಪ್ಪಬೇಡಿ, ಭರವಸೆಗೆ ತಪ್ಪಬೇಡಿ. ನೀವೇನ ತಪ್ಪಬೇಕಿದ್ರೆ ವಿಸರ್ಜನೆಯನ್ನು ಮಾಡಿ ಚುನಾವಣೆಗೆ ಬನ್ನಿ ಅಂತ ಕೇಳ್ತೀನಿ.